ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ರಾಮೇಶ್ವರದ ಬ್ಲಾಸ್ಟ್ ಮಾಡಿದ್ರಲ್ಲ ಅಂತ ರಾಷ್ಟ್ರದ್ರೋಹಿಗಳು ಅರೆಸ್ಟ್ ಮಾಡಿ, ಆವಾಗ ನೀವು ಕೂಡ ರಾಮ ಭಕ್ತರು ಅಥವಾ ಪುಲ್ವಾಮಾ ಬಗ್ಗೆ ಮಾತಾಡೋಕ್ಕೆ ನಿಮಗೂ ಯೋಗ್ಯತೆ ಇದೆ ಅಂತ ನನಗೆ ಅನ್ನಿಸ್ತೀನಿ. ನಿಮ್ಮ ಹೆಸರಲ್ಲಿ ರಾಮ ಅಂತ ಇಟ್ಕೊಂಡ್ಬಿಟ್ರೆ ಸೀತಾರಾಮ ನೀವು ಆಗಲ್ಲ, ದ್ರೋಹಿ ಆಗ್ತೀರಿ. ಇದನ್ನು ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಚುನಾವಣೆ ಸ್ವಾಭಾವಿಕವಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕೇಂದ್ರದ ಆಸಕ್ತಿ ತುಂಬ ಜಾಸ್ತಿ ಇದೆ. ಕಳೆದ ಬಾರಿ 28 ಸೀಟಲ್ಲಿ 25 ಸೀಟ್ ನಾವು ಗೆದ್ದಿದ್ವಿ. ಈಗ ಕಾಂಗ್ರೆಸ್ BJP ಜೊತೆಗೆ JDS ಕೂಡ ಸೇರಿಕೊಂಡಿರೋದ್ರಿಂದ 28 ಸೀಟ್ ಗೆಲ್ಲಬೇಕು ಅನ್ನೋಂಥ ಅಂಶದಲ್ಲಿ ಪ್ರತಿ ಸೀಟಿನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆಸ್ತಾ ಇದ್ದಾರೆ. ಹಾಗಾಗಿ 28 ಸೀಟನ್ನು ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ಕೊಟ್ಟು ಅದ್ರ ಮುಖಾಂತರ ಕಾಂಗ್ರೆಸ್ಸಿಗೆ ಮುಖಭಂಗ ಮಾಡ್ತಾ ರಾಜ್ಯದಲ್ಲಿ ದೇಶ ಕಟ್ಟೋ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು ಗಮನ ಹರಿಸ್ತಾ ಇದ್ದಾರೆ. ಗೊತ್ತಿಲ್ಲ, ಅದು ಅವರು ನಾ ಸುಮ್ಮನೆ ಚುನಾವಣಾ ಸಮಿತಿ ಕೇಂದ್ರದಲ್ಲಿ ಏನು ಮಾಡ್ತಾ ನಂಗೆ ಹೇಳಕ್ಕೆ ಗೊತ್ತಿಲ್ಲ. ಕಾಂತೇಶ್ ಅವ್ರಿಗೆ ಟಿಕೆಟ್ ಆಗಬೇಕು ಹಾವೇರಿ ಅಂತ ಅಂದ್ಕೊಂಡು ಅಲ್ಲಿ ಅನೇಕ ಕಾರ್ಯಕರ್ತರು, ಹಿರಿಯರು, ಮಠಾಧಿಪತಿಗಳು ಎಲ್ಲರೂ ಅಪೇಕ್ಷೆ ಪಟ್ಟಿದ್ದಾರೆ. ಆಗ್ಬೋದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಬರ್ರಿ